ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್. ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದಿರುವ ಘಟನೆಯೊಂದು ಇದೀಗ ಆತಂಕಕ್ಕೆ ಕಾರಣವಾಗಿದೆ. ವಸತಿ ಶಾಲೆಯಲ್ಲಿ ಓದುತ್ತಿದ್ದ ಕೇವಲ 15 ವರ್ಷದ ವಿದ್ಯಾರ್ಥಿಯೊಬ್ಬ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತ ವಿದ್ಯಾರ್ಥಿಯನ್ನು ಗೌತಮ ಹಣಮಂತ ಭಜಂತ್ರಿ ಎಂದು ಗುರುತಿಸಲಾಗಿದ್ದು, ಈತ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾನೆ ಎನ್ನಲಾಗಿದೆ. ಆದರೆ ವಿದ್ಯಾರ್ಥಿಯ ಸಾವಿಗೆ ನಿಖರವಾದ ಕಾರಣವೇನು ಎಂಬುದು ಇನ್ನೂ ತಿಳಿದು ಬಂದಿಲ್ಲ. ಹೀಗಾಗಿ ಬಾಲಕನ ಸಾವು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಘಟನೆ ತಿಳಿಯುತ್ತಿದ್ದಂತೆ ಕುಟುಂಬಸ್ಥರು ಹಾಗೂ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ತಮ್ಮ ಮಗನನ್ನು ಕಳೆದುಕೊಂಡ ಕುಟುಂಬದ ದುಃಖ ಹೇಳತೀರದಾಗಿದೆ. ವಿದ್ಯಾರ್ಥಿಯ ಸಾವಿನ ಸುದ್ದಿ ಹರಡುತ್ತಿದ್ದಂತೆ ಸುಟ್ಟಟ್ಟಿ ಗ್ರಾಮದಲ್ಲಿಯೂ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಬಾಲಕನ ಸಾವಿಗೆ ನಿಖರ ಕಾರಣವೇನು? ಇದು ಸಹಜ ಸಾವೇ ಅಥವಾ ಬೇರೆ ಯಾವುದಾದರೂ ಕಾರಣವಿದೆಯೇ ಎಂಬ ಹಲವು ಪ್ರಶ್ನೆಗಳು ಇದೀಗ ಮೂಡಿವೆ. ಪೊಲೀಸ್ ತನಿಖೆ ಪೂರ್ಣಗೊಂಡ ಬಳಿಕವೇ ಸಾವಿನ ಹಿಂದಿನ ನಿಖರ ಕಾರಣ ಬೆಳಕಿಗೆ ಬರಬೇಕಿದೆ. ಈ ನಡುವೆ ಬೆಳಗಾವಿ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಜಂಟಿ ನಿರ್ದೇಶಕರಾದ ರಾಮನಗೌಡ ಕನ್ನುಳ್ಳಿಯವರು ಮೃತ ವಿದ್ಯಾರ್ಥಿಯ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಮತ್ತೊಂದೆಡೆ ಸುಟ್ಟಟ್ಟಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಮೃತಪಟ್ಟಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುಡಚಿ ಮಾಜಿ ಶಾಸಕ ಪಿ ರಾಜು ಅವರು ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ ಮೃತ ವಿದ್ಯಾರ್ಥಿಯ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಹಾಗೂ 20 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಾರೆ. ಒಟ್ಟಿನಲ್ಲಿ ವಸತಿ ಶಾಲೆಯಲ್ಲಿ 15 ವರ್ಷದ ವಿದ್ಯಾರ್ಥಿ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ವಿದ್ಯಾರ್ಥಿಯ ಸಾವಿಗೆ ನಿಖರ ಕಾರಣವೇನು ಎಂಬುದು ಪೊಲೀಸ್ ತನಿಖೆಯಿಂದ ಹೊರಬರಬೇಕಿದೆ. ಕುಟುಂಬಸ್ಥರಿಗೆ ನ್ಯಾಯ ಸಿಗಬೇಕು ಎಂಬ ಒತ್ತಾಯವೂ ಕೇಳಿಬರುತ್ತಿದೆ. ಈ ಪ್ರಕರಣದ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗಲಿದೆ? ವಿದ್ಯಾರ್ಥಿಯ ಸಾವಿನ ನಿಜವಾದ ಕಾರಣವೇನು? ಕುಟುಂಬಕ್ಕೆ ನ್ಯಾಯ ಸಿಗಲಿದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇಂತಹ ಮಹತ್ವದ ಸುದ್ದಿಗಳಿಗಾಗಿ ಸಮತಾ ಪಬ್ಲಿಕ್ ನ್ಯೂಸ್ ಅನ್ನು ವೀಕ್ಷಿಸುತ್ತಿರಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ. ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್. ನಮಸ್ಕಾರ. ಮಾಸ್ತರ್ಗಳು ಬಡದ ಊರ್ಲಾಕಿ ಕೊಂದಾರ್ರಿ ಮಾಸ್ತರ್ಗಳ. ಯಾವ ಇಲಾಖೆ ಪೊಲೀಸ್ ಇಲಾಖೆ ನಮ್ಗೆ ಏನೋ ನ್ಯಾಯ ಕೊಡಿಸ್ವಾತ್ರಿ. ನಿನ್ನ 2 ಕೂಸ್ನ ಕೊಂದಾನ್ರಿ ನನ್ನ ಹಳ್ಯಾನ. ಯಾರು ಯಾವ ಇಲಾಖೆ ಬಂದಾರ ನಮಗ್ ನ್ಯಾಯ ಕೊಡಿಸಿಲ್ರಿ. ಆ ಮಾಸ್ತರ್ಗಳೆಲ್ಲ ಪೊಲೀಸ್ಗಳ ಒಳಗ್ ಹಾಕೊಂಡ್ರಿ. ನಮ್ ಕೈಯಾಗ ಕೊಡ್ಲಿಲ್ಲ, ನಮ್ಗ್ ನ್ಯಾಯ ಸಿಕ್ಲಿಲ್ಲ. ನಮಗ್ ನಮ್ ಹುಡುಗ ಬೇಕ್ರಿ. ನಮಗ್ ನಮ್ ಹುಡುಗ ತಂದು ಕೊಡ್ಬೇಕು. ಯಾವ ಇಲಾಖೆನೂ ಬಂದ್ ನಮಗ ಏನು ಮಾಡಿಲ್ಲ, ನಮಗ್ ಗೌರವ ಕೊಟ್ಟಿಲ್ಲ. ನಮ್ಮನ್ನ 4ವರೆಗೆ ಫೋನ್ ಹಚ್ಚಾರ್ರಿ. ನಿನ್ನ ಸಂಜೆ 4ವರೆಗೆ ರವಿವಾರ 4ವರೆಗೆ ನಮಗ್ ಫೋನ್ ಹಚ್ಚಾರು. ನಿಮ್ ಮಗನ್ ತಗೊಂಬರತ್ತಿ ಸರ್ಕಾರ ದವಾಖಾನಿ ಬರ್ರಿ, ನಿಮ್ ಮಗ ಅಣ್ಣ ಅಂತನ್ರಿ. ಏನು ಇಲ್ರಿ, ಆರಾಮ್ ಅದಾನು. ಗುರುವಾರ ಸಾಲಿ ಹೋಗ್ಯಾನ್ರಿ, ಏನು ತಕರಾರಿಲ್ರಿ. ಸಾಲಿ ಫಸ್ಟ್ 1 ನಂಬರ್ ಅದನ್ರಿ. ಅವ ಮಾನಿಟ್ರಿ ಕೆಲಸ ಮಾಡ್ತಾನ್ರಿ. ಮುಂಜಾನೆ ಡಿಪಾರ್ಟ್ಮೆಂಟ್ ಎಲ್ಲಾರು ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಕಿಂತ ಮೊದಲ ಅವ್ರು ಹೋಗಿ ಅಲ್ಲೆಲ್ಲ ಸುಮ್ಮನೆ ಎನ್ಕ್ವೈರಿ ಮಾಡ್ಕೊಂಡ್ ಬಂದು ನಮಗೆ ಏನು ನ್ಯಾಯ ಕೊಡ್ಸಿಲ್ಲ ಅವ್ರ. ಯಾರು ಯಾವ ಪೊಲೀಸ್ ಇಲಾಖೆ ಮ್ಯಾಗ, ಮಾಸ್ತರ್ ಶಿಕ್ಷಣ ಇಲಾಖೆ ಮ್ಯಾಗ ಎಲ್ಲಾರು ಮ್ಯಾಗ ಎಲ್ಲ ಮಾಡಿಲ್ಲ. ಇನ್ನ ಪಂಚರಾಮ ಮಾಡಿಲ್ಲ. ಏನು ಹಂಗ ಪೋಸ್ಟ್ ಮಾಡ್ತಾರು. ನಮಗಂತೂ ನ್ಯಾಯ ಸಿಕ್ಕಿಲ್ಲ. ಅವ್ರು ಬಂದಿರ ಏನಿಲ್ಲಮ್ಮ, ಪೋಸ್ಟ್ ಏನ್ ಬರ್ತ ನೋಡ್ತೀವಮ್ಮ, ಪರಿಶೀಲನೆ ಮಾಡ್ತೀವಮ್ಮ ಅಂತ ಅಷ್ಟ ಹೇಳಿ ಜಡಿಸರು. ಮತ್ತೇನು ನಮ್ಗೆ ಪರಿಹಾರ ಕೊಟ್ಟಿಲ್ಲ ಅವ್ರ. ನ್ಯಾಯನೂ ನಮಗ್ ಸಿಕ್ಕಿಲ್ಲ. ನಮ್ ನ್ಯಾಯ ಬೇಕು. ನ್ಯಾಯ ಸಿಗುತ್ತಕ ನಮ್ಮ ಮಗನ್ ತಗೊಂಡ್ ಹೋಗಂಗಿಲ್ಲ. ಯಾರೋ ಬಂದ್ ನ್ಯಾಯ ಕೊಡ್ಲಿಲ್ಲ, ನಾವು DC ಆಫೀಸ್ಗೆ ಹೋಗ್ತೀವಿ. ನಾವೇನ್ ನಮ್ಗ್ ಪರಿಹಾರ ಕೊಡ್ತಾರ ನೋಡ್ತೀವಿ. ನಮ್ಮ ನಮಗ್ ಮನಿ ಕೊಡ್ಬೇಕ ಅವ್ರ. ಸರ್ಕಾರಕ್ಕೆ ನಮ್ಗೆ ನ್ಯಾಯ ಸಿಗಬೇಕು. ನಮಗ್ ಯಾರು ಸಾಲಿ ಮಕ್ಕಳು ಕೊಡ್ಬೇಡ ಅಂತ ಹೇಳ್ದ ಮಂದಿಗೆಲ್ಲ ಮಾಡಿಲ್ಲ. ಇನ್ನ ಏನು ಮಾಡಿಲ್ಲ. ನಾವ್ ಮಾಡೋ ಗುಡಂಗಿಲ್ಲ. ನಮಗ್ ನ್ಯಾಯ ಸಿಗುವವರೆಗೆ ಕೋರ್ಸ್ ಆಫೀಸ್ ಮಾಡೋ ಗುಡಂಗಿಲ್ಲ. ನಾವೇನು ಮಾಡಕ್ ಗುಡಂಗಿಲ್ಲ. ನಮಗ್ ನ್ಯಾಯ ಬೇಕು. ನಮಗ್ ಮಗು ಬೇಕು. ನಮಗ್ ನ್ಯಾಯ ಬೇಕು. ಶಿಕ್ಷೆ ಅನ್ಯಾಯ ಮಾಡ್ಯಾರಿ ಸರ್. ನಮಗ್ 4 ತಾಸು 8 ತಾಸು 4 ಗಂಟೆ ಕಂಪ್ಲೇಂಟ್ ತಗೊಂಡಾರಿ ಸರ್. ನಿಮ್ ಮಗುಂದ ತಪ್ಪು. ನಿಮ್ ಮಗುನೇ
ಇವ್ರು ತನಿಖೆ ಮಾಡಿದ್ರೆ ಎಲ್ಲಿ ಮಾಡಿರ್ರಿ 8 ಗಂಟೆಗೆ ಸತ್ತನ್ರಿ ಅವ ಅಲ್ರಿ ತಂದು ಎಲ್ಲಿ ಬಿಟ್ರು ಅದನ್ನ ನಮ್ಗೆ ಬೇಕಾಯ್ತಿರ ಈಗ ನಮ್ಗ ಹುಡುಗನ ತಂದು ಕೊಡತ್ತಲ್ರಿ ಅವನ ಇಲ್ಲಕ ದೋಸೆ ಮಗ ಬಿಡಂಗಿಲ್ಲ ಎಲ್ಲಿ ಎಲ್ಲಿ ಕಾರ್ತಾರೆ ಅಕ್ಕ ಮಗನಲ್ಲಿ ಆ ಮಗನ ಕರೆಸ್ತಾರೆ ಒಂಬತ್ತನೇ ತರಗತಿಯ ವಿದ್ಯಾರ್ಥಿ ಅವರ ಒಂದು ಸಾವು ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಆಯಿತು. ಅದರ ಬಗ್ಗೆ ಪಾಲಕರಿಗೆ ಕೆಲವೊಂದು ಸಂಶಯಗಳು. ಈ ಸಾವು ನಿಜವಾಗಿ ಅನಾಹುತ ಏನಾದರೂ ಆಗಿ ನಡೀತಾ ಅಥವಾ ಯಾವುದಾದ್ರೂ ಬೇರೆ ಕಾರಣದಿಂದ ಈ ಸಾವು ನಡೆದಿದೆಯಾ ಅನ್ನುವಂತಹ ಸಂಶಯ ಪಾಲಕರಲ್ಲಿ ಇತ್ತು. ಹಾಗಾಗಿ ಈಗಾಗಲೇ ಅದು ಸರಿಯಾದ ದಾರಿಯಲ್ಲಿ FIR ರಿಜಿಸ್ಟರ್ ಆಗಿದೆ. ಪೋಸ್ಟ್ಮಾರ್ಟಮ್ಗೆ ಸಹಕಾರ ಮಾಡಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ. ಅವರಿಗೆ ವಿಶ್ವಾಸವನ್ನು ಕೊಟ್ಟಿದ್ದೀನಿ. ಒಂದು ವೇಳೆ ಯಾರೇ ಭಾಗಿಯಾಗಿದ್ದರು ಅವರಿಗೆ ಕಾನೂನಿನ ವ್ಯಾಪ್ತಿ ಒಳಗೆ ತರುವಂತಹ ಪ್ರಾಮಾಣಿಕ ಪ್ರಯತ್ನ ಆಗುತ್ತೆ. ಯಾರನ್ನು ಕೂಡ ರಕ್ಷಣೆ ಮಾಡುವಂತಹ ಪ್ರಶ್ನೆ ಇಲ್ಲ. ಅದೇ ರೀತಿ ಒಬ್ಬ ಸಾವಿನ ಸತ್ಯತೆ ಏನು ಅಂತ ಹೇಳಿ ಆ ಕುಟುಂಬದವರಿಗೂ ಗೊತ್ತಾಗಬೇಕು. ಈ ನಿಟ್ಟಿನಲ್ಲಿ ನಾನು ಎಲ್ಲ ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡಿದ್ದೇನೆ. ಈಗ ಪೋಸ್ಟ್ಮಾರ್ಟಮನ್ನು ಕೂಡ ವ್ಯವಸ್ಥಿತವಾಗಿ ಪಂಚರನ್ನು ಇಟ್ಕೊಂಡು ಇನ್ಕ್ವೆಸ್ಟನ್ನು ಮುಗಿಸಿ ನಿಗದಿತವಾಗಿ ಆ ಕಾನೂನಿನ ವ್ಯಾಪ್ತಿಯಲ್ಲಿಯೇ ಆ ಪೋಸ್ಟ್ಮಾರ್ಟಮ್ ಪ್ಲಸ್ ಇನ್ಕ್ವೆಸ್ಟ್ ಪಂಚನಾಮ ಮಾಡಬೇಕು ಅಂತ ಹೇಳಿ ಅವರಿಗೆ ತಿಳಿಸಿದ್ದೇನೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಮಾತನಾಡಿ ಮನವಿಯನ್ನು ಮಾಡಿದ್ದೇನೆ. ಕೇವಲ 5 ಲಕ್ಷ ಅಲ್ಲ, ಈ ಕುಟುಂಬಕ್ಕೆ 20 ಲಕ್ಷದವರೆಗೆ ಒಂದು ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಸಕಾರಾತ್ಮಕವಾಗಿ ಇದಕ್ಕೆ ಸ್ಪಂದಿಸಿದ್ದಾರೆ. ಸೊ ಒಟ್ಟಾರೆಯಾಗಿ ಇಂತಹ ಘಟನೆಗಳು ಎಲ್ಲಿಯೂ ಕೂಡ ನಡೀಬಾರದು. ಅದೇ ರೀತಿ ಶಾಲೆಯಲ್ಲಿ ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬುವಂತಹ ವಾತಾವರಣ ನಿರ್ಮಾಣ ಆಗಬೇಕು. ಈ ನಿಟ್ಟಿನಲ್ಲಿ ಏನು ಕ್ರೈಸ್ಟ್ ಸಂಸ್ಥೆ ಇನ್ನೂ ಹೆಚ್ಚು ಸುಧಾರಣೆಯನ್ನು ತರುವಂತಹ ಕೆಲಸ ಮಾಡಬೇಕು. ವಿದ್ಯಾರ್ಥಿಗಳಲ್ಲಿ ಕಾನ್ಫಿಡೆನ್ಸ್ ಲೆವೆಲನ್ನು ಹೆಚ್ಚುವಂತಹ ಪ್ರಕ್ರಿಯೆಗಳು ನಡೀಬೇಕು. ಈ ಪ್ರಾಮಾಣಿಕವಾಗಿರಬೇಕು ಅಂತ. ಸರ್, ಈಗ ಅವ್ರ ತಾಯಿಯವರು ಬೇರೆ ತಾಲೂಕಿಗೆ ಅವ್ರು ಇದೇ ತಾಲೂಕಿನಲ್ಲಿ ಬೇಕಿಲ್ಲ. ಆ ತಾಯಿ ತಮ್ಮ ನೋವನ್ನು ತೋಡ್ಕೊಂಡ್ರು. ಯಾಕೆ ಅಂದರೆ ಈ ಮಕ್ಕಳು ತಂದೆಯನ್ನು ಕಳ್ಕೊಂಡಿರ್ತಾರೆ. ಅಂದರೆ ಹೆಣ್ಣುಮಗಳ ಗಂಡ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ರು. ಅವ್ರದ್ದು ಕೂಡ ಅಕಾಲಿಕ ಸಾವು ಆಗಿದೆ. ಅನುಕಂಪದ ಆಧಾರದಲ್ಲಿ ಈ ಹೆಣ್ಣುಮಗು ಅಂದರೆ ಆ ಮಗುವಿನ ತಾಯಿ ಕೆಲಸ ಮಾಡ್ತಾ ಇದ್ದಾರೆ. ಇರುವಂತಹ 3 ಮಕ್ಕಳನ್ನು ನೋಡ್ಕೊಳ್ಳುವಂಥದ್ದು, ಅಲ್ಲಿ ಹೋಗುವಂಥದ್ದು ತೊಂದರೆ ಆಗುತ್ತೆ. ಇದನ್ನು ಅಧಿಕಾರಿಗಳಿಗೆ ಹೇಳಿದರೆ ಇಮಿಡಿಯೇಟಾಗಿ ಇವತ್ತೇ ಡಿಪ್ಯುಟೇಷನ್ ಮೂಲಕ ರಾಯಬಾಗ್ ತಾಲೂಕಿಗೆ ಖಾಲಿ ಇರುವಂತಹ ಹುದ್ದೆಗೆ ಅದನ್ನು ನಿಯುಕ್ತಿ ಮಾಡಬೇಕು ಅಂತ ವಿನಂತಿ.